ಶತಕಂಠನನ್ನು ಮದುವೆಯಾಗಿ ಬಹಳ ಕಾಲವಾಯಿತು. ದೇಹದ ಇದೇನಾದರೂ ತೀರಿತ್ತು. ಅದಕ್ಕಾಗಿ ಮದುವೆಯಾದ ಫಲವಾಗಿ ಇಬ್ಬರು ಗಂಡು ಮಕ್ಕಳು ಇರುವರು ಹುಟ್ಟಿದ್ದಾರೆ. ಅವರಿಗೆ ಅಗ್ನಿಕಂಠ ಜಲಕಂಠ ಎಂಬ ನಾಮಕರಣವನ್ನು ಮಾಡಿ ಬೆಳೆಸಿ ಗುರುಮಠಕ್ಕೆ ಕಳಿಸಿಕೊಟ್ಟಿದ್ದೇವೆ. ದೇಹದ ತೀಟೆಯನ್ನು ತೀರಿತು. ಆದರೆ ಮನಸ್ಸಿಗಾದ ಗಾಯ ಉಂಟಲ್ಲ, ದಿನ ದಿನ ಶೂರ್ಪನಖೆಯು ಮನದಲ್ಲಿ ಕೊರಗುತ್ತ ದಿನಪತಿ ವಂಶದೊಡೆಯನ ಕೊಲ್ಲುವ ಬಗೆಯನ್ನು ಅಪಾಲೆಯು ಆ ದಿನ ಕೊಲ್ಲುವ ಬಗೆಯನ್ನು ಅಪಾಲೆಯು ಆ ದಿನ ಪತಿ ಕರುಹಿ ಕರೆ ತೊಯ್ವೆ ಸರಯು ತಟಕೆನುತ ಕೊಂದಳು. ಮದುವೆಯಾಗಿ ತುಂಬಾ ಸಮಯ ಕಳೆದರು. ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಯಾಕೆ? ಆ ಆದಿತ್ಯ ವಂಶದವರು ಅಯೋಧ್ಯೆಯಲ್ಲಿ ಆದಷ್ಟು ಸುಖವಾಗಿ ರಾಜ್ಯವನ್ನು ಆಡಳಿತ ಮಾಡುತ್ತಿದ್ದಾರೆ ಎನ್ನುವ ವಾರ್ತೆ ನನ್ನ ಕಿವಿಗೆ ಬಿದ್ದ ತಕ್ಷಣ ನನ್ನ ಮೈಯ ರಕ್ತವೆಲ್ಲ ಕುದಿಯುತ್ತಾ ಉಂಟು. ಅದಕ್ಕೆ ಒಂದು ತಕ್ಕುದಾದ ಶಾಸ್ತಿಯನ್ನು ಮಾಡಬೇಕು. ಅದಕ್ಕಾಗಿ ಏನು ಮಾಡೋಣ? ನನ್ನ ಗಂಡನನ್ನು ಕರೆದು ಅವರಿಗೆ ನನ್ನ ಮನದಲ್ಲಿರುವಂತಹ ನೋವನ್ನು ಹೇಳಿಕೊಳ್ಳುತ್ತೇನಂತೆ. ಸುಖ ಸಂಪತ್ತಿನಗಾಗಿ ಇಬ್ಬರು ಮಕ್ಕಳಿರೋರು ಜನಿಸಿದ್ದಾರೆ. ಅಗ್ನಿಕಂಠ ಜಲಕಂಠ ಅಲ್ವೇ? ಇಷ್ಟೇನಾದ್ರೂ ಇದ್ದರು ನನ್ನ ಮನಸ್ಸಿನಲ್ಲಿರುವ ವೇಣೆಯನ್ನು ನಿಮ್ಮಲ್ಲಿ ಹಂಚಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಬಂದವಲಿದ್ದೇನೆ. ಇದು ಆ ಆದಿತ್ಯ ವಂಶದವರು ಅಯೋಧ್ಯೆಯಲ್ಲಿ ರಾಜ್ಯವನ್ನು ಆಳುತ್ತಾ ಬರುತ್ತಿದ್ದಾರೆ. ಅವರಿಗೆ ತಕ್ಕುದಾದ ಶಾಸ್ತಿಯನ್ನು ಮಾಡಬೇಕು. ನನ್ನ ಅಣ್ಣ ವಿಭೀಷಣನಲ್ಲಿ ತಿಳಿಸಿದಾಗ ಆತ ಅದಕ್ಕೆ ಸಮ್ಮತಿಸಲಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಅದರ ಬಗ್ಗೆ ವಿವರಿಸಿ ನಾವು ಅಯೋಧ್ಯೆಗೆ ದಾಳಿಡಬೇಕು. ಹೇಗೆ ದಾಳಿ ಮಾಡೋಣ? ಇಂತಹ ವಿಚಾರವನ್ನು ಬಿಟ್ಟು ನಾವು ಸುಖವಾದ ಸಂಸಾರವನ್ನು ನಡೆಸಿ ನಮ್ಮ ರಾಜ್ಯದಲ್ಲಿ ನಾವು ನೆಮ್ಮದಿಯಾಗಿಯೇ ಇದ್ದೇವೆ. ಮತ್ತೊಮ್ಮೆ ಈ ವಿಷಯವನ್ನು ಕಲಕಿ ಸಂಸಾರಗಳ ನೆಮ್ಮದಿಯನ್ನು ಹಾಳು ಮಾಡುವುದು ಬೇಡವೆಂಬುದು ನನ್ನ ಅಭಿಪ್ರಾಯ. ನೀನೇನೆಂದು ಹೇಳ್ತಿ? ಪ್ರಭು, ಅದೇನೋ ಇರಬಹುದು. ಆದರೆ ನನ್ನ ಮನಸ್ಸಿಗಾದಂತಹ ಗಾಯವನ್ನು ನಾವು ನಿವಾರಿಸಿಕೊಳ್ಳಬೇಕು. ನಾನು ಕೇವಲ ಮನಸ್ಸಿಗಾದ ಗಾಯಕ್ಕಾಗಿ ನಾನು ಸುಮ್ಮನಿರಬಹುದಿತ್ತು. ನನ್ನ ಅಣ್ಣಂದಿರಿಗಾದ ಬಗೆಯನ್ನು ಸುಮ್ಮನಿರಬಹುದಿತ್ತು. ಆದರೆ ಆತ ರಾಮ ಅಯೋಧ್ಯೆಯಲ್ಲೆಲ್ಲ ಹೇಳಿಕೊಂಡು ಬರುತ್ತಾ ಇದ್ದ ಶೂರ್ಪನಖಿಯಿಂದಾಗಿ ಈ ಪ್ರಕರಣ ನಡೆಯಿತು ಎನ್ನುವ ಹಾಗೆ ಈ ಕಥೆಯೊಂದನ್ನು ಹೇಳುತ್ತೇನೆ. ಏನಾಯಿತು ಎಂಬುದಾಗಿ ಹಿಂದೆ ಒಂದು ದಿನ ಈ ಸುವರ್ಣ ಲಂಕೆಯನ್ನು ನಾಣ್ಯಾಧಿಪತಿಯೊಬ್ಬ ಆಳ್ವಿಕೆ ಮಾಡುತ್ತಾ ಇದ್ದ ಕುಬೇರ ಆಳ್ವಿಕೆ ಮಾಡುತ್ತಿದ್ದ. ಆತನಿಂದ ನನ್ನ ಅಣ್ಣ ರಾವಣನು ಆತನಿಂದ ವಶಪಡಿಸಿಕೊಂಡು ಈ ಲಂಕೆಯನ್ನು ಸುವರ್ಣ ಲಂಕೆಯನ್ನಾಗಿರಿಸಿದ.
ಅಂಥ ತುಂಬಾ ರಾಕ್ಷಸ ವೀರರನ್ನೆಲ್ಲ ಸೇರಿಸಿ ಈ ಲಂಕೆಯನ್ನು ಸುವರ್ಣ ಲಂಕೆಯನ್ನಾಗಿ ಮಾಡಿದ. ಆದರೆ ಹೀಗೆ ಇರುವಾಗ ಒಂದು ಕಾಲ ನಮ್ಮದೇ ಆದಂತಹ ಪಂಚವಟಿಗೆ ನಾನು ವಿಹಾರಕ್ಕಾಗಿ ತೆರಳಿದೆ. ಅಲ್ಲಿ ಮನುಷ್ಯರು ಇರುವರು, ಅಯೋಧ್ಯೆಯ ಕುಮಾರರು ಇರುವರು ಬಂದಿದ್ದರು. ಅವರೊಟ್ಟಿಗೆ ಒಬ್ಬಕ್ಕೆ ಭುವನ ಸುಂದರಿ ಇದ್ದರು. ಆ ಸುಂದರಿಯನ್ನು ಕಂಡು ಭುವನ ಸುಂದರಿ ಆಕೆ ನಮ್ಮ ಆಸ್ಥಾನದಲ್ಲಿದ್ದರೆ ಒಳಿತು ಎಂಬುದಕ್ಕಾಗಿ ನಾನು ಬಗೆದು ಆಕೆಯನ್ನು ಎಳೆದೊಯ್ಯುವ ಎನ್ನುವ ಹಾಗೆ ಬಯಸಿದಾಗ ಎಲ್ಲಿದ್ದಲೋ ಇದ್ದಂತಹ ಲಕ್ಷ್ಮಣನಂತೆ ಆತ ಬಂದು ನನ್ನ ಕರ್ಣಾಚ್ಛೇದನವನ್ನು ಮಾಡಿದ. ಆ ನೋವನ್ನು ಅನುಭವಿಸಿದಂತಹ ನಾನು ಓಡೋಡಿ ಬಂದು ನನ್ನ ಅಣ್ಣನಲ್ಲಿ ದೂರಿತ್ತೆ. ಅದಕ್ಕಾಗಿ ಅಣ್ಣ ತಕ್ಕುದಾದ ಶಾಸ್ತ್ರಿಯನ್ನು ಮಾಡಬೇಕು ಎನ್ನುವ ಹಾಗೆ ನೇರವಾಗಿ ಪಂಚವಟಿಗೆ ತೆರಳಿ ಆಕೆಯನ್ನು ಎಳೆತಂದು ಇರಿಸಿದ. ಅದನ್ನು ತಿಳಿದಂತಹ ರಾಮಲಕ್ಷ್ಮಣರು ಕಪಿ ಸೈನ್ಯದೊಂದಿಗೆ ಬಂದು ಈ ಲಂಕೆಯಲ್ಲಿ ಬೀಡಿಬಿಟ್ಟು ಆ ಅಣ್ಣಂದಿರು ನಮ್ಮ ಕುಲದವರನ್ನೆಲ್ಲ ಸಂಹಾರ ಮಾಡಿದ. ಅದಕ್ಕಾಗಿ ಆ ಅಣ್ಣಂದಿರಿಗಾದಂತಹ ಅವಮಾನ ಅದನ್ನು ತೀರಿಸುವುದಕ್ಕಾಗಿ ನಾನು ಈಗ ಅಯೋಧ್ಯೆಗೆ ದಾಳಿ ಇಡಲೇಬೇಕು. ಅದಕ್ಕಾಗಿ ನೀವು ಬರುತ್ತೀರೋ ಅಥವಾ ನಿಮ್ಮ ಸೈನ್ಯವನ್ನು ನನ್ನೊಂದಿಗೆ ಕಳಿಸಿ ನಾನೇ ತೆರಳುತ್ತೇನೆ. ಸಿದ್ಧಪಡಿಸಿ ಅಯೋಧ್ಯೆಗೆ ಆಕ್ರಮಣವನ್ನು ಮಾಡೋಣ. ಅವರಿಗೆ ಅಭಯವನ್ನಿಟ್ಟೆ. ಆದರೆ ಇದು ಅಚ್ಚರಿಯ ವಿಚಾರವೇ ಸರಿ. ರಾವಣನಂತಹ ಧನುಜರನ್ನು ಅವರ ಕ್ಷೇತ್ರದಲ್ಲಿ ಸಂಬಂಧಿಸಿ ಅಲ್ಲಿಯೂ ಶಾಂತಿ ಸ್ಥಾಪನೆ ಮಾಡಿ ಬಂದೆವು. ಹಾಗಾಗಿ ಈ ಅಯೋಧ್ಯೆಗೆ ದಾಳಿ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಇದು ಅಯೋಧ್ಯೆಯಾಗಿಯೇ ಮೆರೆದಿದೆ. ಆದರೆ ಈಗ ಈ ದಾನವರಲ್ಲಿ ಅವರು ಪುರವ ಮುತ್ತಿಯ ವಾರ್ತೆ ಕೌತುಕವೇ ಸರಿ. ತಮ್ಮ ಸೇನೆಯನ್ನು ಸಂಘಟಿಸು. ನಿನ್ನ ವ್ಯಾಪ್ತಿಯಲ್ಲಿ ಆ ಧನುಜರಿಗೆ ತಕ್ಕ ಪಾಠವಾಗಲಿ. ಈ ವಿಚಾರವಾಗಿ ಏನೆನ್ನುವಿ? ಹಾಗಾಗಿ ಅಂತಹ ದಾನವರಿಗೆ ಶಿಕ್ಷೆ ನೀಡಲು ನಾನಿದ್ದೇನೆ. ಹೊರಡನ ಯುದ್ಧಕ್ಕೆ. ಹಾಗಾದರೆ ತಡ ಮಾಡುವುದು ಸರಿಯಲ್ಲ. ಯುದ್ಧಕ್ಕೆ ಹೊರಡಲಿ ಸೇನೆ.
ನಾನು ಸೀತೆಯನ್ನೇ ದೈವ ಎನ್ನುವ ಹಾಗೆ ಹೊರಟಾಗ ಎಲ್ಲಿಂದಲೋ ಬಂದಂತಹ ನೀನು ನನ್ನ ಕರ್ಣಚ್ಛೇದನವನ್ನು ಮಾಡಿದೆ. ಅದಕ್ಕೆ ತಕ್ಕದಾದ ಶಾಸ್ತಿಯನ್ನು ಮಾಡುವುದಕ್ಕಾಗಿ ಬಂದವಳಿದ್ದೇನೆ. ಇದೋ ಶರಣಾದಿ ಒಳಿತು, ಇಲ್ಲದಿದ್ದರೆ ನಿನ್ನ ರುಂಡವನ್ನು ತ್ಯಜಿಸುತ್ತೇನೆ. ಬಾ ಮುಂದೆ. ನಿನ್ನನ್ನು ಅಂಗಲಾಚಿದಾಗ ನನ್ನನ್ನು ಒಳ್ಳೆ ಎಂದೆ. ಇದೋ ಅದಕ್ಕೆ ತಕ್ಕದಾದ ಶಾಸ್ತಿಯನ್ನು ಮಾಡುವುದಕ್ಕಾಗಿ ಬಂದವಳಿದ್ದೇನೆ. ಮರ್ಯಾದೆಯಾಗಿ ಹೇಳುತ್ತಾ ಇದ್ದೇನೆ, ಬಂದಂತೆಯೇ ಹಿಂದೆ ಹೋದರೆ ಸರಿ, ಇಲ್ಲವಾದರೆ ನಿನ್ನ ರುಂಡವನ್ನು ನಿನ್ನ ಪೂರ್ಣವನೇ ಆತನ ಮೇಲಿದೆ. ಆತನ ಗಮನಕ್ಕೆ ಬಾರದಂತೆ ಅಲಿದುಲಿದು ರಾಕ್ಷಸನೆಲ್ಲ ಸೇರಿಸಿಕೊಂಡು ಯುದ್ಧ ಸಾರಲು ಬಂದೆ. ಬಿಡು, ಸ್ತ್ರೀ ಬುದ್ಧಿ ಪ್ರಲಯಕವಾದುದು ಎಂಬ ಹಿರಿಯರ ಅನುಭವದ ಮಾತು ನನ್ನ ಪಾಲಿಗೆ ಅಕ್ಷರಶಃ ನಿಜ. ಈಗಿನ ಪೀಳಿಗೆಯಷ್ಟೇ ನಿನ್ನೊಂದಿಗೆ ಬರಲು ಸಾಧ್ಯ. ಗ್ರಾಮ ಚರಿತವನ್ನು ತಿಳಿದವರು ಯಾರೂ ಬಾರರು. ಎನಕ್ಕೇನ ಪ್ರಕಾರೇನ ನನ್ನ ನಾಶವನ್ನು ಉದ್ದೇಶವಾಗಿರಿಸಿಕೊಂಡೇ ಬಂದೆ. ಅದಿರಲಿ, ನಾನು ಕೂಡ ಒಂದು ವ್ರತದಲ್ಲಿದ್ದೇನೆ. ಅಬಲೆಯಾದ ಹೆಣ್ಣೊಂದಿಗೆ ಕಾಲಗ ಮಾಡಲಾರೆಂಬ ವ್ರತದಲ್ಲಿದ್ದೇನೆ. ಅದನ್ನು ನೀನು ತಿಳಿಯದೇ ಬಂದಿರುವೆ. ಲೋಕದ ಕಣ್ಣಿಗೆ ನೀನೋರು ಆಕೆ ಪೂಜಕ ಸ್ತ್ರೀ. ಶಸ್ತ್ರಾಸ್ತ್ರಗಳಿಂದ ನಿನ್ನನ್ನು ಹಿಂಸಿಸಲಾಗದು. ಈಗ ತಿಳಿಯುತ್ತಲ್ಲವೇ? ನಿನ್ನೆ ಸಾರು ವೈರತ್ವವನ್ನು ಬಿಡು.
ಮಾಡಿದ ತಪ್ಪಿಗೆಲ್ಲ ನಿನ್ನದು ತಪ್ಪಾಯಿತು ಎಂದು ಕ್ಷಮೆಯನ್ನು ಕೇಳು. ನಿನಗೆ ಜೀವಭಿಕ್ಷೆಯನ್ನು ಇಡುತ್ತೇನೆ, ಬದುಕಲು ಬಿಡುತ್ತೇನೆ. ಹೇಗೆ? ನನಗೂ ದ್ವೇಷವಿಲ್ಲ. ಆದರೆ ನನ್ನ ಸತಿಯಾದಂತಹ ಶೂರ್ಪನಖಿಗೂ ನಿನಗೂ ದ್ವೇಷ ಇದೆ. ಆಕೆಯ ಕಾರಣದಿಂದಾಗಿ ಆಕೆ ಅಣ್ಣಂದಿರು ಪುತ್ರ ಪಾತ್ರರು ನನ್ನ ರಾಮಶರಕ್ಕೆ ಸಿಲುಕಿ ಬಲಿಯಾದರು. ಅದನ್ನು ನನಗೆ ಎಚ್ಚರಿಸಲು ಬಂದಿದ್ದೇನೆ. ಇನ್ನೊಂದು ಕಿವಿ ಮಾತು, ಈ ರಾಮಬಾಣಕ್ಕೆ ಪುಸಿತನವಿಲ್ಲ. ಈ ಒಮ್ಮೆ ನನ್ನ ಮುಡಿಯಿಂದ ತೆಗೆಯಲ್ಪಟ್ಟು ಪ್ರಯೋಗಿಸಲ್ಪಟ್ಟೆಂದಾದರೆ ಅದು ಅದರ ಪೂರೈಸುವ ಕಾರ್ಯವನ್ನು ಪೂರೈಸಿ ಗಂಗೆಯಲ್ಲಿ ಮಿಂದು ಪುನರಪಿ ನನ್ನ ಬತ್ತಲನ್ನು ಸೇರುತ್ತದೆ. ಹಾಗಾಗಿ ಬಾಣಕ್ಕೆ ಸಿಲುಕಿ ನಿನ್ನ ಶರವನ್ನು ಕಲಿಕೊಂಡು ಬೇಡ, ಬಾ ಮುಂದೆ. ಗೆಲ್ಲಲು ಅಸಾಧ್ಯವೆನ್ನುತ್ತ ಮಾಯದಿ ಗೆಲ್ಲಬಹುದೆಂದು ಮಾಯದಿ ಗೆಲ್ಲಬಹುದೆಂದು ಕಾಡದೆ ಯೋಚಿಸುತ್ತಾಯ ಯೋಚಿಸುತ್ತ ಅರಸಿದರು ಮತ್ತೊಂದು ಬಗೆಯ ಹವದಿರ ಕವನ ಗೆಲುವಡ ಸಾಧ್ಯ ಎನ್ನುತ್ತ ನಮಗೆ ಬೇಸಿರೆ ಸಿಗಲಿಲ್ಲ. ಹೌದು, ಹಾಗಾದರೆ ನಮ್ಮ ದೇಹ ಬಲವೊಂದಿದ್ದರೆ ಸಾಲದು. ಹೌದು, ಆತನೊಂದಿಗೆ ಹೋರಾಡಲು ಆತನ ಗಾಂಧೀವದ ಒಂದೊಂದು ಏಟು ನಮಗೆ ಎಷ್ಟು ಪ್ರಾಣಾಂತಕವನ್ನು ನೀಡಿದರು. ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಬೇಕು. ಏನು ಮಾಡೋಣ? ಒಂದು ಉಪಾಯ ಉಂಟು. ಏನು? ನಾವು ಶಕ್ತಿಯಿಂದ ಅವರನ್ನು ಸೋಲಿಸಲಾಗದು. ಅದಕ್ಕಾಗಿ ನಾವು ಯುಕ್ತಿಯಿಂದ ಅವನನ್ನು ಸೋಲಿಸಬೇಕು. ಅದಕ್ಕಾಗಿ ಹೀಗೆ ಮಾಡೋಣ. ಆಗದೆ ಇದು ಉತ್ತಮವಾದ ಉಪಾಯ. ಸರಿ, ಇದನ್ನೇ ಪ್ರಯೋಗಿಸೋಣ. ಬನ್ನಿ ನಡೆಯೋಣ.
ನಲಿಪಿಯಾ ಯಾರು ಬಚ್ಚಿ ಬಚ್ಚಿನ ಬಚ್ಚಿ ಹ್ಮ್ ಸಿಕ್ಕಿಲ್ಲ ಜಾಸ್ತಿ ಅಂದಪ್ಪ ಭಯಂಕರ ಬಚ್ಚಿ ಮಲ್ಲ ವೇಷನೇ ನಿಖಿಲ್ ಗೊತ್ತಾಯ್ತಾ ಗೊತ್ತಣ್ಣಪ್ಪ ಹ್ಮ್ ನಿಖಿಲು ಮಳವಲ್ಲ ವೇಷದಾಗಲೇ ಮಾತ್ರ ಕೇನು ಬರತ್ತೆ ಅಂದೆ ಎಂಚಿನ ಬಲ್ಲಿ ಅವು ಎಂಕ್ಲ ಕೇಳಲೆ ನಿಖಿಲ್ ಎಲ್ಲೆಲ್ಲ ವೇಷದಾಗಲೇ ಏನು ಕುಣಿಜ್ಜ ಅಂದತಿ ಅವನಿಗೆ ಓಡ್ಸಿ ಮಾರ ಐತೆ ಕೇಳಲಿ ಹೆಂಗೊಂದು ಕೇಳಲಿ ಬೊಕ್ಕಟ್ ಬೇಜಾರದೆ ಈಗಿಂದ ಒಂದು ಗಾವಂದ ಈಗ ಕೇಳಲಿ ಶುರು ಕೇಳಲಿ ಕೇಳಲಿ ಬಲ್ಲಿರೇನಯ್ಯ ಬಲ್ಲಿರೇನಯ್ಯ ಬನ್ನಿ ಬಲ್ಲಿರೇನಯ್ಯ ಅತ್ತ ಮಾರ ಏರು ಮಾರ ಒಂತು ಜಾತು ಬರ್ತಾನೆ ಯಾನ್ ಏರಿಂದಿಗ್ಲೇ ಗೊತ್ತಾಯ್ತಾ ಏರ್ ಅಗಾಸ ಏರು ಅಗಾಸ ಕುಂಟರ್ದುನೇನ ಅಗಾಸ ನಿಖಿಲ್ ಅಗಾಸ ಅಂತ ಬಂದ ಗೊತ್ತಾಗ್ಬಿಡು ನಾನು ಅಗಾಸ ಅಂತ ಬನ್ನಿ ಅಗಸ ಎಂದ ಅಗಾಸ ಅತ್ಯಾನ್ ಬುಕ ಅರಸ ಅರಸೆ ನಿಜ ಎನ್ನ ಬುದರ ಅರಸ ಅವೆಂಚ ಬುಕ ಅಗಸ ಏನೇ ಐಗೊಂದು ಕತೆ ಉಂಟು ಕೇಳೋಣ ಎಂಚ ಮುಂದೆ ಮೂಲೆ ಒಂದು 25 ವರ್ಷದ ಒಂದು ಬಾರಿ ಗೌಜಿದ ಕಾರ್ಯಕ್ರಮ ಬಾರಿ ಗೌಜಿ ಭಯಂಕರ ಜನಗಳೇ ಮೊದಲೇ ಇದೆ ಇದು ಶನಿವಾರ ಕಾರ್ಯಕ್ರಮ ಒಂದು ವಾರ ದುಂಬು ಇಂತೇನೆ ಕುಸುಮದ ದೀದಿ ಮಲಮಲ ಜನಗಳು ಅರಸರಿ ಅರಸ ಅನ್ನೋದು ಬರೀತೀರಿ ಕಾಕಾಜಿ ಅರಸ ಗೊತ್ತಾವಳಿ ಕೆಲಸಗಳು ಅಂದಪ್ಪ ಭಯಂಕರ ಗೌಜಿದ ಕಾರ್ಯಕ್ರಮ ಬರೀತೀರಿ ಅರಸ ಅನ್ನೋಕ ಕಾರ್ಯಕ್ರಮ ಒಂದು ವಾರ ಬಿಡ್ದು ಸುರುಕೆ ಮುಳು ಒಂದು ವಾರ ದುಂಬೆ ತಯಾರು ಮಾಡಿ ದೀತೀರಿ ಇತ್ತ ಕಾರ್ಯಕ್ರಮಕ್ಕೆ ದಿನೊಂದು ಬಂದು ಆಂಚೆ ದೀತೀರಿ ಕುರ್ಸುಲೇನ್ ಮಾತ ಮೂಳು ಉದಾಲು ಕಮ್ಮಿಯಾ ಉದಾಲ್ ಬೋಡ ಏನಾದ್ರು ಅಂದಪ್ಪ ಈ ಒಂಜಿ ವಾರ ಅಡಿದ್ದಿ ಉದಾಲ್ ಉಂಡದೆ ಉದಾಲು ಆಯ್ತಾ ಅರಸದ ಅಡಿತಾ ಗೊತ್ತುಂದೆ ಬೊಕ್ಕ ಅಗಸ ಆತಿ ಮಗಳೇ ಗೊತ್ತುಂಡಾ ಮಗಳು ಸಭಾ ಕಾರ್ಯಕ್ರಮಕ್ಕೆ ಏರ್ ಬರ್ತೀನಿ ಅಂಚ ಇಂಚ ಐತ ಮಂಡೆ ವೆಚ್ಚರಲ್ಲೇರಿ ಅವೇನೆ ಕೊಂದು ಏರಿ ಕಾರ್ಯಕ್ರಮ ಪೂರತ್ತು ಇನ್ನ ಅಗಸನಿಗೆ ಮೀಸಾಲು ಅಗಸನಿಗೆ ಮೀಸಾಲು ಒಕ್ಕ ಅಗಸ ಒಕ್ಕ ಬಿರ ಅರಸ ಆಯ್ನ ಇಜ್ಜತಿ ಅಗಸನಿ ಪೂರ ಏರ್ ಗೆಡಲ ಅಗಸೆ ಅಂಚ ಎಂಗಲ ಕುಂಟಾರ್ದನ ಮಾತ ಬೇಲೆ ಜೀವನ ಸುಖ ಬಂದ್ಪಿನ ಇಜ್ಜತಿ ದಾಯ ಅಂತ ಕೇಳುಣ ಇದ್ದಂಜಿ ಜೀವಡು ಒಂಜಿ ಅಂಗ ಬೇನಂಡ ಒಂಜಿ ಗಂಟಿ ಬೇನ ಒಂಜಿ ಗಂಟಿ ಬೇನ ಅಂತ ಬಾನೋಡಿ ಮಿತ್ತಿರ್ದು ಮಾತಾಡ ಬೇರೆ ಅಂಡ ಒವೇನೆಂದು ಬಂದ್ಪಿನಿ ಅದು ನಿಕ್ಕಿತ ಹೂ ಬೇರೆ ನಾನು ಪೂರಾಳ ಸುಖ ಬಂದ್ಪಿನ ಇಜ್ಜಿ ಅಂದ ಗೊತ್ತಿದ್ದೀರಿ ಜೀವನೋಡು ಮಾನವಗುಂಡತೆ ತಿಂಡ್ರೆಜ್ಜಿಡಲ್ಲ ಬೇಜಾರಿಚ್ಚಿ ಪಾಡ್ರೆ ನೈಕುಂಟಿಜ್ಜಿಡಲ್ಲ ಬೇಜಾರಿಚ್ಚಿ ಬೇಜಾರು ಏ ಪಾಪಿನ ಗೊತ್ತುಂಡಿ ಆಗ ಬೆಂದು ತಿಂದಾಯ ಇಲ್ಲಡೆ ಬರ್ಪದೆ ಆಗ ಇಲ್ಲಡೆ ಸುಖ ಬಂದ್ಪಿನ ಇಜ್ಜಿನ ಮಾತ್ರ ಆಗ ಬೇಜಾರಾತಿ ಅದು ನಿಕ್ಕಿತ ಸುಖ ಇಟ್ಟಿಜ್ಜಿ ಸುಖ ಇರಿದ್ದೆ ಇವಾಗ ನನ್ನ 100 ಜನ ಇತ್ತನಲ್ಲ ಮಾನವರ ಅದೊಂದು ಪುಟ್ಟಚ್ಚ ಭಯಂಕರ ಕಷ್ಟ ಇದು ಮಾನವ ಅದು ಪುಟ್ಟಿ ಅಲ್ಲ ಮದ್ದಂಜ ಇರಾಕ್ರಿ ಮತ್ತೆ ಮಗಲ್ ವಿನಿಂಡ ಅಂಚವನ್ನತ್ತಿ ಇದೀಗ ಮದ್ನಾಯ ಹೋಗಿನ ಜೀವನ ಬೇತೆ ಈಗ ಹೆಂಗ್ಲ ಮದ್ನ ಗೊತ್ತಿದೆ ಆತನ ಬಡಿದಿಲ್ಲ ಅಲ್ಲಿ ಉಳ್ಳಲ್ಲ ಅದ ನಾನು ಅಗಸಿ ಬಂಚ ಅರಸಿ ಒಂಜಿ ಬಡಿದಿ ಒಂಜಿ ಅಂಚ ಮದ್ನ ಆತನತೆ ಮದ್ನ ಸುಮಾರು ವರ್ಷ ಅಂಡಿ ಆಂಡಾಲೆ ಈ ಮೂಜಿ ದಿನ ಓಡೆ ಹೋತಲ್ಲ ನಿಜ್ಜಿ ಭಯಂಕರ ಬೆಚ್ಚತಿ ಬರೋಡಿತ್ತೆ ಇಲ್ಲಡಿ ಓತಾಲು ಓಡಿ ಓತಲ್ಲ ಗೊತ್ತಿಜ್ಜಿ ಪನ್ನಂದೆ ಓತಾಲು ಮೂಜಿ ದಿನ ಗೊತ್ತಾಂಡೆ ಯಾನು ಅವಳು ಬಾರಿ ಬಂಗೋಡು ಕುಂಟಾಡ್ದು ಮಾತ ಇಲ್ಲಡೆ ಬರ್ತ ಇಲ್ಲಡಿ ಏರ್ಲೆಜ್ಜಿ ಎಂಚಾಕೊಂಡು ಬಂಡೆಗೆ ಇರ ಮದ್ನಾಥ ಬಂಡರೆ ಎಂಚದೆ ಭಯಂಕರ ಯಾನು ನಿರ್ಧಾರ ಬಂದೆ ಇಲ್ಲಡೆ ಬರ್ತನೆ ಸಾರಿ ಉಡ್ದೋಡು ಓಡಾಡು ಗೊತ್ತಿಜ್ಜಿ ಬರಡಿ ಯಾನು ಕುಮಿತನೆ ಅಂದು ಬತ್ತಳ ಬಾರಿ ಕಣ್ಣು ಹಾಕು ಅದು ಈ ಓಲೋಳು ತಿರ್ತಿರ್ ಬತ್ತೆ ಹಿಂಗೆ ಮಸ್ಕ ಮಾಡಿ ಗೊತ್ತಿ ಗೊತ್ತಾನದ ಎನ್ನ ಕಣ್ಣ ಅಂಚೆ ತುಂಬಲೆ ನೋಡಿ
ಇರವಡೆ ಬೋಪಿ ದುಂಬಾಲಯ ಮೀಟ್ ಬರ್ಪಿಂದಾನೆ ಮಾರಿ ಮೇಟ್ ಬರ್ಪಿ ಅತ್ತೆ ಬೆಚ್ಚೊಡುಲ್ಲ ಇತ್ತೆ ಇರೆಗಂದತ್ತಿ ಪೂರೆಲ್ಲ ಬೆಚ್ಚನೆ ಬೆಚ್ಚ ಮಾಡ ಸೆಕೆಂಡ್ ಬಂಡಿ ನಾನು ಹೋಗ ಬೆಚ್ಚ ಅದೇ ಭಾಗದರ ಬೆಚ್ಚ ಉಗ್ರ ಉಗ್ರೋಡುಲ್ಲ ಉಗ್ರೋಡು ಇಲ್ಲಿ ಬೊಗ್ರೆ ಬೊಗ್ರಕ್ಕೆ ಉಗ್ರ ಉಗ್ರೆ ಉಗ್ರೆ ಉಗ್ರ ಉಗ್ರ ಅವೇ ಕಾಶ್ಮೀರ ನಾಡೊಂದಿತ್ತೀರಿ ಇಲ್ಲಿ ಉಗ್ರ ಅದು ಬೆಚ್ಚೊಡುಲ್ಲ ಉಗ್ರ ಉಗ್ರ ಎನ್ನ ಕಂಡನೆ ಉಗ್ರೆ ಎನ್ನ ಕಂಡನೆ ಉಗ್ರೆ ತೆಲ್ಪೊಚ್ಚಿ ತೆಲ್ಪೊಚ್ಚಿ ಅಂಜಲಿ ಪೂಜಿ ನನ್ನ ಬುಲಿಪ್ಪೆ ಬುಲಿಪ್ಪೆ ಈ ತೆಲ್ತಿಂಡಿ ಹೆಂಗ್ ಮಕ್ಕರ ಅಂತಿಲ್ಲ ಕಾಪು ಇರ್ ಮಾ ಕಡೆ ಸೈದರ್ಗೆ ಲಕ್ಷ ಅಂದ ಯಾನ್ ಏ ಅಮ್ಮ ಇರ ಅಮ್ಮಡಗೇನಿ ಬಾಯಿ ಬಾಯಿ ಬಾದರಚ್ಚಿ ಅಮ್ಮ ಕಾರಣ ಗೊತ್ತುಂಡು ಒಂದು ನಮಗೆ ಒಂದು ಪನೋಲಿ ಗೊತ್ತಾಂಡದೆ ಎಂಕಂಚ ಬಂಡ್ರೆ ಆಗುಂಡೆ ಮಲ್ಲೇಜ್ ಬಲ ಯಾನಿಕ್ ದಾದ ಅವಳು ಗಾಲಿ ಯಾನಿಕ್ ದಾನೆ ಅವಳು ಕಂಡನೆ ಅತ್ತ ಕಂಡನಿ ಆ ಕಂಡನಿಂದ ಗೊತ್ತು ಅದೊಂದು ಕಟ್ಟಿದೀನಿ ನಿಕ್ಕಿ ಅಮ್ಮ ದೀಪ ಏರ್ ಕಟ್ಟಿದೀನಿ ನಿಕ್ಕಿ ಮರಪ್ಪನ ಸಿಕ್ಕು ಜಾಸ್ತಿ ಉಣ್ಣಾದದೆ ಎಂಗ್- ನನ್ನ ಬೇತೆ ಎಂಕ್ ಮರತ್ತಿದ್ದ ಏರ್ ಕಟ್ಟದೀನಿ ಬಂದು ಕಂಡನೆ ಅತ್ತ ಏರ್ ನಿನ್ನ ಗಂಡನಿ ಆ? ಅಮ್ಮೆ ಕಟ್ರೆ ಆಪುಜಿ ಏರ್ ನಿನ್ನ ಗಂಡನಿ ಇರತ್ತ ಅತ್ತ ಇಂಚಿನ ಆತಲ ಮೂಜಿನ ಓಡೆ ಹೋತಾ ಈ ಮೂಜಿನ ಬೋಜಿನಕ್ಕೆ ಅನ್ ಬೆಚ್ಚೋಡಲ್ಲ ಮೂಜಿನ ಓಡೆ ಹೋತಿನಿಂದ ಬನ್ನಿ ಆತೇನಾ ನಲ್ಲ ನೀನಿತು ನೀತಿ ಯಾಕೆ ನಲ್ಲ ನೀನಿತು ನೀತಿ ಯಾಕೆ ಯಾಕೆ ನೀತಿ ಯಾಕೆ ನರಮಾಣಿಯ ಎಂಕ್ಲ ಬೆಚ್ಚ ಬೇಜಾರ್ ಬಂದಿನೊಂದು ಗೊತ್ತಾನತ್ತ ಇರಿನಿ ನರಮಣಿ ಎಂಕಿನಿ ಗೊತ್ತಾಯಿನಿ ಮಾರ ಹೌದಾನೆ ನರಮಾಣಿ ಇನಿ ಗೊತ್ತಾಯಿ ಹದಿನಾರು ಈದು ವರ್ಷ ಅವು ಗೊತ್ತು ನನಗೆ ಮತ್ತೆ ಇದು ವರ್ಷ ಆಡತೆ ಬಂದಿರು ಪುರಿ ಆತಂಡೆ ಬಂಜಿಲು ಪುರಿಯಾರಿನದ ಬೆಲ್ಲದ ಅಡೀತ ಬೆಲ್ಲ ಟಪೆಡದ ಅಡೀತ ಬೆಲ್ಲ ನಕ್ಕು ತೀನು ಒಂಜಾಟ್ಕೊಂಡಿ ಸೇರ ಅಂಚ ದೀತಿ ಜನ ಪುರಿ ಆತಿನ ಹೋಗ್ಲಿ ಬಗಂಚಿನ ಪುರಿಯಾರ ಇದೆಲ್ಲ ತಿನ್ಬಿದಿ ಬಗಂಚಿನ ಏನು ಪಾತಿರೋ ಮಾರ ಅಂಚದತ್ತೆ ಈತಿ ಜನ ಕಾತಿನಿ ಪುರಿ ಅಕಲ್ ಪುರಿಯ ಅಕಲ್ ಜವನೀರ್ ಅಂಚ ದಾನ ದಾನ ಮಾಡ್ಬೋದು ಓಡೆ ಬೋತೀನಿ ಯಾನ್ ಅಪ್ಪೆಲ್ಲಡೆ ಹೋಗ್ತೀನಿ ಅಪ್ಪೆಲ್ಲ ದಾನ ಹೋಗಿ ಅಪ್ಪೆ ಒಂದು ಬರೆದ ಕಡೆ ಕುಡಿಯೋದು ಎಂಕು ಹುಷಾರಿಜ್ಜಿ ಬಂದು ಹುಷಾರಿಜ್ಜಿನ ಬರೆಜಿನ ಎಂಚಿನ ಈ ಎಂಚಿ ಬಾತಿರ್ಲಿ ಮಾರ ಅಂದು ಮಾರೆ ಹುಷಾರಿಜ್ಜ ಹಾ పోయాలా పరబు అంచెనాడు పరబు చెట్లాకి సైతే పోడా పరబు ಅಮ್ಮೆಗೆ ದಾದಾಂಗಲ ಅಂಚನೆ ಬೆಚ್ಚಾಪುಂಡಿ అప్పే నిన్న పరబు సైతే పోతుడు నిన్నంచిన నేను మాదినంత పోతున్నదా కుంటార్దు నువ్వు బాజన్ ఎక్కుడు ఇల్లద వేళ బూరం అనుకును దాలం మంచిల మళ్ళీ పరబు చెట్లాకి ఏరి పూజిన ఓడే పోతుంది బావుల నీకు ఆపే ఒకసారి బంద్ పరదానే ಯಾರು ಬಂದು ಬಂಡೆ ಬತ್ತೆ ನಡೆಗೆ ಓಡಿ ನೀರು ಕುಂಟಾರ್ದೋರತಿ కుంటార్దు అంటే బాధ్యత బండదాನೆ ఇంక దిగి నెచ్చి ಬಂದಾಗ ನೀರಿಜ್ಜರಲ್ಪ ಯಾವ ಓಡಿ ನೀರ್ದ ಉಲ್ಲೈ పోತೀರಾ ನೀರ್ದಿಲ್ಲ ಮೀನ್ ಪತ್ತುನ ಮೀನ್ ಪತ್ತನ ಕುಂಟಾಜಿರೋದ ಕುಂಟುಳುಂಬೋಡತಿ కుంటుల మీద నీరుదులే పోడా ఒక్క ಕುಂಟುಳುಂಬುನ ನೀರು ಉಲ್ಲೈ పోతాರ ಐ ಬಿರ ತೀರ್ಪೇನ ಇರ್ ನಮ್ಮೆ ಎತ್ತಿ ఏరియా బాయి 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 ಅಮ್ಮೆ ನೀರೇ ಬಂಚಿರತ ಕತ್ತೆ ಕತ್ತೆ ಅಮ್ಮೆ ಅಂಚ ಬಂದಿನ ಕತ್ತೆ ಒಂದು ಎಂಗ್ಲೆ ಬೇಲೆಡು ಉಪಕಾರ ಮಾಡ್ಕೊಂಡ ಪ್ರಾಣಿ ಅಂಚ ಒಂದು ಅಮ್ಮೆ ಎತ್ತಿಲಾಗದ ಬಂದ ಐಕಿ ಅಮ್ಮೆ ಮಾಡ್ಕೊಚ್ಚಿ ಗೊತ್ತಾನದ ಈ ಬಾಯಿ ಬಾಯಿ ಪಾತ್ರ ಅವೇ ಬನ್ನಿ ಅಮ್ಮೆ
ಐತೆ ಬಂದ ಅದಾದ ಬಂದಿ ಮನ್ ಈ ಪೋಪೆ ಬನ್ನಿ ಯಾ ಬಂದೆ ಈಗ ಈ ಜಂಗತಿ ಅನ್ಕು ಈ ನೀಬೋ ಅಲ್ಪ ನಿಲ್ಕೊಂಡವು ಕತ್ತೆ ಐತೆ ಕೈತಲ್ ಬೋದು ಬನ್ನಿ ಯಾನಿ ನೀ ಗೊಂಕುದ ಮರ ಮಲ್ಬಾರ್ದು ಸೈಪೆ ಅಂದಿ ಅವು ಹೂವೆ ಬರ್ಬಿನ ತಂದೆ ಬೊರ್ಚು ಅನ್ಕು ಜಾವ ಆಯ್ತು ಅವು ದೆತ್ತು ಬಣ್ಣ ಕತ್ತೆ ಮಾರೆ ಇತ್ತೆ ಯಾ ಮಣ್ಣೇನ್ ಮಣ್ಣು ಪಾಪ ಗೊತ್ತಾಗ ನಿಕ್ಕಿ ಇತ್ತೆ ಮೂಜಿನ ದಾಯ ಬೈದ್ಯ ಬನ್ನಿ ಮೂಜಿನ ದಾಯ ಬೈದ್ಯ ಹೋತೇನೆ ಪೋಯ ಹೋಯಾ ಹೋದಾನಗ ಎನ್ನ ಅಪ್ಪ ದೆತ್ತು ಹಾಕುದುಂಟು ಹೊರ ಸೈಜ ಈ ಸತ್ತಿಲ್ಲ ಬೊಜ್ಜದ ಒನಸ್ತತ್ತಿನ ಮಾರೆ ಈರಿ ಅವು ಸೈಪಿನ ಬಂಜು ಸೈಪಿನ ಬಂದು ಸೈಜದ ಐಕೆ ಬಂದಿ ಒನಸ್ತತ್ತ ಅವೇ ನನ್ನ ಸೈಪೆ ಅಂದು ಲಾಕದುಂಟು ಅರಾದು ಪಾತು ಮೋಕೆ ಓಕೆ ಅಪ್ಪೆ ಕುಸೇರಜಿಂದ ಗೊತ್ತಾನತ ಅವಾಗ ಪಿರದಾನೆ ಬತ್ತಿಜ ಮನದಾನಿ ಪಿದಾಡಿಗ ಅಂದು ಬನ್ನಗ ಅತ್ತಿಗೆ ಗಂಡನೆ ಬತ್ತಿ ಅತ್ತಿಗೆ ಗಂಡೆ ಹಾ ತಂಗಡಿ ಗಂಡನೆ ತಂಗಡಿ ಗಂಡನೆ ಬತ್ತಿ ಅತ್ತಿಗೆ ಗಂಡೆ ಬತ್ತು ನಮ್ಮ ನಿನ್ನ ಕೈಟ್ ಒಂಜಿ ಒಂದು ಬಜಿಲ ಅವಡೊಂದು ಬಂಡಿ ಬಜಿಲ ಸೇಮ ಬಜಿಲ್ ಬಜಿಲ ಬಜಿಲ್ ಮಲ್ಪುಗ ಅಂದು ಬನ್ನಗ ಬಕ್ಕ ಆರೆ ಬೂರ ಅಂತಿರು ಬಜಿಲ್ ಗಂಧ ತಾರೆ ಬೇರೆ ದೇವಿ ಆರೆ ಬಜಿಲ್ ಮರತಿನೇ ಆರೆ ಈಗ ಭಾಗತೇರಿ ಎಲ್ಲೇ ನಿಮಗೆ ಕಣ್ಣಿರು ವಿಷಾಮಿನಿನ ಕೊರಲೆ ಸೈ ಎಲ್ಲೇ ನೀ ಕಣ್ಣಿರು ಉಂಟಾ ಎಲ್ಲೇ ಹೋಗ್ತಾನೆ ಇಂತಲ್ಲ ಬಕ್ಕೆ ಎಂಚಿನ ಬಾತಿರು ನೀ ಕಂಡು ಅಲ್ಲಿ ಕಂಡು ನೀ ಬಂದದ್ದ ಆಗವಾಗ ಬಾತಿರುವಳ ಕೆಂಪುನ ಬಜಿಲಿಯ ಆಯ್ತವಲ್ಲೇ ಹೌದಾ ಆಯ್ತ ಮಾಡಿದ ಆನಿ ಕುಲ್ಯ ಬೇತನೆ ಅರ್ಥ ಉಂಡಿ ಇತ್ತೆ ಆಯ್ತ ಮಾಡಿದ ಅಂಡೆ ಬರ್ತದ ಆಯ್ತಾ ಮನದಾನಿ ಒಂಜಿ ವಿಷಯ ಉಂಡಿ ದಾದಾ ಆಯ್ತ ಬಂದಿ ತಂಗಡಿ ಕಂಡು ತಂಗಡಿ ಗಂಡನೆ ಬತ್ತು ತಂಗಡಿ ಕಂಡು ಬರ್ತಿ ಆಯ್ ಬತ್ತು ದಾದ ಬಂದಿ ಅಲ್ಲೇ ಮೂದಿ ಬೋದು ಬರ್ತೀವಿ ಬಾಯಿ ಬರ್ತೀವಿ ಪೆಟ್ಟಿದ ಬೋರ್ಲ ಕಾದ ಪುಂಡಿ ಕುಂಡಿ ಹಚ್ಚಿ ಬುಕ್ಕ ಸೇಮ ದಡ್ಡೆ ಮಲ್ಪುಗ ಅಂದು ಸೇಮದಡ್ಡ ಆಯ್ವಕ ಮಿತ್ತಡು ಅಟ್ಟಡ ಅರಿತು ಅವೇನ್ ಕಂದತ್ತೆ ಕಂತ ಬಕ ಆರೆ ಕಡತ್ತೀರು ಕಡತೇರ ಕಡೆದೇರು ಬಾತಿರುವಲ್ಲ ವಾರ ಕಡೆತ್ತದು ಆರೆ ಒತ್ತೀರು ಆರೆ ಒತ್ತೀರಾ ಯಾಂಕಾಲಿ ಅಡಿಟ್ ಪತಿನಿ ಈಗ ಪತ್ತಿನ ಮಲ್ಲೆಜ್ಜ ಪುಂಡಿ ಬಂತ ದಾದ ಸೇಮದಡ್ಡೆ ಮತ್ತು ಕೊರಿಯ ತಿಂಡಿರು ಐತೆ ಮಾಡಿದಾನೆ ದೇ ಬತ್ತಿಜ ಮನದಾನಿ ಅಕ್ಕನ ಬೊಡಿದಿಜ್ಜಿ ಅಕಲ ಬಡಿದೆ ನಿನ್ನ ತಂಗಡಿ ಅಲ್ಲ ಪಲ್ಲಿ ಅಲ್ಲು ಅಕಲ ಬಡಿದಿಗೆ ಹೆಚ್ಚಿನ ಬಾತಿರುವಲ್ಲ ವಾರ ಎನ್ನ ಸೀರೆ ಸೋಪುಂಡತಿ ಅವೇನ್ ಯಾಂಗ್ ಕೊರ್ಪುಜಿ ಬಂಡೆ ಅಕ್ಕು ಬೋರ್ಡ್ ಬಂಡೆ ಎನ್ನ ರಾವಕ್ಕೆಲ್ಲ ಲಾಂಗಲ ಬತ್ತ ಈಗ ಅಂಚಿನ ಬೈದೊಳ್ಳೆದ ದೇಬಾ ಯಾನೆಂತ ಇಂಚನೆ ಬರೋಣ ಇರೋ ದಾದ ಬಾತೇರ್ವರಿ ಮಲ್ಲೆಜ್ಜಿ ಐಕಾನಿ ಕುಲ್ಯ ಮನದಾನಿ ಅಕುಲ ಆಜಿರ್ದು ಪೂರ ಕೊರಿ ಅವೇನ್ ಬಾಡೋನ್ ಬತ್ತೆ ಭತ್ತ ಮೂಜಿನ ಪನಂದೆ ಬೋದು ಇತ್ತೆ ಪೆತ್ತ ಕಿದಕ್ಕೆ ಬರ್ತದೆ ತಂಗಳೆ ಮಂಗಳೆ ಮತ್ತು ಬತ್ತದ ಈ ನನ ಹೆಂಗ್ ಬಡಿದಿ ಅದು ಕೊಡ್ತಿ ಗೊತ್ತಾಗತ್ತ ತಡೆ ತಡೆ ಒಳದಾರಿ ಒಂದು ಕಾಲವಲ್ಲ ತಡೆ 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 ಒಳದಾರಿ ಒಂದು ಕಾಲವಲ್ಲ ಕರವ ಅಡವಿದುದು ನಿನ್ನ ಫಲವಲ್ಲ ರಾಮನ ರಸಿನಿನಲ್ಲ ಅಲ್ಲ ರಾಮನ ರಸಿನಿನಲ್ಲ ನಾ ಸುತ್ತನ ಹೇಗೆ ಬೆನುದೇಳ ಎಂಬ ಗಾಣೆಯ ಬಾಯಿಗೆ ಬಾಯಿ ಮಾತಿರುವ ಇದು ಮೂಜಿನ ಪನಂದೆ ಬೋತದ ಬಡಿದಿ ಅದು ಹೆಂಗ್ ಕೊಡ್ತಿ ಗೊತ್ತಂತ ಓಡೆ ಪೋಪ ಪೋ ಯಾ ಬೋಬು ಪೋಪಿಜ ಕುಡ
ದಾಳ ಗೊತ್ತೈತಿ ಮೂಚಿನ ಯಾವ ಬಡದೆ ಹಾಕಿ ಗೊತ್ತಾಗ್ತದೆ ಈಗ ಹೆಂಗ್ ಗೊತ್ತುಂಡು ಅಲ್ಲೇ ಗೊತ್ತುಂಡು ಹಾಲೆ ಹೆಂಗ್ ಹಾಕುಂಡು ಪರಿಚಯವಾಗ್ಲೇ ಗೊತ್ತುಂಡು ಯಾನ್ ಹಾಲೆ ಹಾಕಿದ್ದು ಯಾನ್ ಯಾವ ಬಡ ಹಾಕಿದ್ದು ಎಮ್ಮೆಲೆಂದ್ರೆ ಯಾನ್ ಅಲೆಗೆ ಹಾಕಿದ್ದು ಮಂಡೆ ಕರ್ತಿ ಅಂದಪ್ಪ ಯಾನಿದ್ದೆ ಉಳ ಇಂದ ಕಡೆಸಾದ್ ಹೋಪೆ ಅಲ್ಪ ಬರಿ ಉಂಟು ಬರ್ಪೆ ನುಡಿ ಕಟುವಾದುದು ಸಂದೇಶ ಜಲನಾಡಿದ ನುಡಿ ಕಟು ಆದುದು ಕೇಳ್ದ ರಘುವಂಶದೀಪ ಆಲೋಚಿಸುತ್ತಾಯ ಬರಿದ ಪವಾದವು ಕೇಳ್ತೆನಲ ಪೃಥ್ವಿಜಯನು ವನಕ್ಕಾಗಿ ಕರೆದೊಯ್ಯೆ ಸೌಮಿತ್ರಿಯೊಳೆಂದಾಯ ಸಂದೇಶ ಚರನಾಡಿದ ಕಟುವಚನವು ಆಲಿಸುತ್ತ ರಘುವಂಶ ದೀಪ ಮರುಗಿದ ಮರುಗಿದಯ ಹೆದರಿ ಈ ಮರ್ಮಗತ ಸಂಗತಿಯನ್ನು ಹೇಳಿದ. ಸೀತೆಯನ್ನು ರಾಕ್ಷಸರಿಂದ ಕರೆತಂದದ್ದು ಪ್ರಜೆಗಳಿಗೆ ಹಿತವೆನಿಸಲಿಲ್ಲಂತೆ. ತನ್ನ ಹೆಂಡತಿಯನ್ನು ಗದರುವ ಮೂಲಕ ನಾನು ರಾಮನಂತಲ್ಲ ಎಂಬುದು ನನ್ನ ಮನಸ್ಸಿಗೆ ಆಘಾತವಾಯಿತು. ಸೀತೆಯನ್ನು ಅಗ್ನಿ ಮೂಲಕ ಕರೆತಂದದ್ದು ಆ ವ್ಯಕ್ತಿಗಳಿಗೆ ಒಪ್ಪಿಗೆ ಇಲ್ಲ. ಈ ನಾಡಿಗೆ ನಿರ್ದೇಶಕನಾದ ನಾನು ಈಗ ಜನರ ಮಾತಿಗೆ ಬದ್ಧವಾಗಿದ್ದೇನೆ. ಲೋಕಪಾದ ದೊಡ್ಡದು. ಈ ವಿಚಾರದಿಂದ ಹೊರಬರಬೇಕು. ಹಾಗೆ ಅದಕ್ಕಾಗಿ ಏನು ಮಾಡಬೇಕು? ಒಲಿತು. ಸೀತೆಯು ಗರ್ಭಿಣಿಯಾದ ಸಂದರ್ಭದಲ್ಲಿ ಆಕೆಗೆ ಒಂದು ಬಯಕೆ ಇತ್ತು. ಋಷಿವಧುಗಳ ಜೊತೆ ಅರಣ್ಯ ಸುತ್ತಿ ಬರಬೇಕೆಂದ ಬಯಕೆ ಇತ್ತು. ಸರಿ, ಈಗ ಅದಕ್ಕೆ ಕಾಲ ಕೂಡಿ ಬಂತು. ನಾನಾಗಿ ಹೋಗಲಾರೆ. ಸಹೋದರ ಲಕ್ಷ್ಮಣನನ್ನು ಸೀತೆಯ ಅರಣ್ಯಕ್ಕೆ ಬಿಟ್ಟು ಬರಲು ಬಾ ಎಂದೆ. ಮೊದಲಿಗೆ ಒಪ್ಪಲಿಲ್ಲ. ಆಮೇಲೆ ರಾಜಾಜ್ಞೆ ಎಂಬುದಕ್ಕೆ ವಿಧಿಯಿಲ್ಲದೆ ಒಪ್ಪಿಕೊಂಡನು. ಹಾಗಾಗಿ ನಾನು ಈಗ ಸೀತೋಪಾಯಗ ಆಗಿದ್ದೇನೆ. ಸರಿ, ನೋಡೋಣ ಮುಂದಿನ ವಿಚಾರವನ್ನು. ರಾಜಾಲಯನ್ನು ಸೇರುತ್ತೇನಂತೆ. ಅಂದವನು ಕೇಳಿದೆಯ
ಲಕ್ಷ್ಮಣ ಸೀತೆಯೊಂದಿಗೆ ಅವನು ಕೂಡ ಹಿಂದೆ ಕಾಡಿಗೆ ಹೋಗಿದ್ದಾನೆ. ಇವನ ರಾಜ್ಯ ಈಗ ಗತಿ ಇಲ್ಲದ ಹಾಗೆ, ಉಪಾಯ ಇಲ್ಲದ ಹಾಗೆ, ಇವನು ಏನು ತಿಳಿಯದೆ ಬರಿದಾಗಿ ಹೋಗಿದ್ದಾನೆ. ಮಾನಸಿಕವಾಗಿ ಕುಂದಿದ್ದಾನೆ ಇವನು. ಈ ಸಮಯದಲ್ಲಿ ಅವನ ರಾಜ್ಯಕ್ಕೆ ನಾವು ಆಕ್ರಮಣವನ್ನು ಮಾಡಿದರೆ ನಮಗೆ ಗೆಲುವು ಖಂಡಿತವಾಗಿ ದೊರಕುತ್ತದೆ. ಅದಕ್ಕಾಗಿ ಆತನನ್ನು ಎದುರಿಸಿ ಆತನನ್ನು ಕೊಲ್ಲುವುದಕ್ಕೆ ಸಾಗುವುದಲ್ಲ. ಮತ್ತೆ ಪುತ್ರರಿರುವರಿದ್ದಾರಲ್ಲ, ಅಗ್ನಿಕಂಠ ಜಲಕಂಠರಿರುವರು, ಅವರು ಹೇಗೋ ಗುರುಮಠಗಳಿಗೆ ಹೋಗಿ ಬೇಕಾದಂತಹ ವಿದ್ಯೆಯನ್ನು ಕಲಿತವರಿದ್ದಾರೆ. ಅವರಿಗೂ ಅವರ ಸಾಮರ್ಥ್ಯವನ್ನು ಪ್ರದರ್ಶಿಸುವುದಕ್ಕೆ ಇದೊಂದು ವೇದಿಕೆಯಾಗುತ್ತದೆ. ಅದಕ್ಕಾಗಿ ಆ ಇಬ್ಬರನ್ನು ಕರೆದು ಅವರನ್ನು ಯುದ್ಧಕ್ಕಾಗಿ ಕಳಿಸೋಣ. ಜಲಕಂಠರಿ ಇರುವರು ಬಂದರಾಗಿ ಇಂತೆಂದರು ಜನನಿ ಜನಕರೆಡೆಗಾಗಿ
ಕನಕಾದೇವಿ ಹಾಗೂ ತಂದೆ ಶತಕಂಠ ಅವರ ಮಕ್ಕಳಾದ ನಾವೀರ್ವರು ಕಂಠಶ್ರೇಷ್ಠರೆಂದೆನಿಸಿಕೊಂಡವರು. ತಮ್ಮ ಯೋಗ್ಯವಾದಂತಹ ಗುರುಗಳಿಂದ ಶಾಸ್ತ್ರಗಳ ವಿದ್ಯಾಭ್ಯಾಸವನ್ನು ಪಡೆದೆವು. ತಮ್ಮ ನಾವೀಗ ಇರುವಂತಹ ಸ್ಥಳ ಲಂಕೆ. ತಮ್ಮ ಈ ಲಂಕೆಯನ್ನು ಹೇಗೆ ವಿಸ್ತರಣೆಯನ್ನು ಮಾಡುವುದು ಎಂದು ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ತಮ್ಮ ಈ ಲಂಕೆಯನ್ನು ವಿಸ್ತಾರ ಹೇಗೆ ಮಾಡುವುದು ಇದರ ಬಗ್ಗೆ ನಿನ್ನ ವಿಚಾರವೇನು ಹೇಳುವೆಯಾ? ಹಠಕ್ಕೆ ಬಿದ್ದೆವು. ಅದಕ್ಕಾಗಿ ಮಾತೃಪಿತರ ಆಶೀರ್ವಾದವನ್ನು ಪಡೆದು ವನಾಂತರಕ್ಕೆ ಸಾಗಿ ಗಣಗೋರ ತಪಸ್ಸನ್ನು ಕೈಗೊಂಡೆವು. ತಪಸ್ಸಿನ ಫಲರೂಪವಾಗಿ ಬ್ರಹ್ಮದೇವ ನಮಗೆ ವರವನ್ನು ನೀಡಿದ. ಏನೆಂದು? ನಮಗೆ ಅಷ್ಟೇ ಸಾಕು. ಯಾಕೆಂದರೆ ಭೂಲೋಕದ ನರರು ನಮ್ಮವರನ್ನೆಲ್ಲ ಬಲಿ ತೆಗೆದುಕೊಂಡರು ಎಂದಾಗ ಇದರ ವಿಚಾರವಾಗಿ ನಾವು ಕೈಗೊಂಡ ನಿರ್ಣಯ ಸರಿಯಾದುದು ಎಂದು ನಮ್ಮಮ್ಮ ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಿದರು. ಅಣ್ಣ, ಇಂದಿನ ದಿನಚರಿತೆಯಂತೆ ಇಂದು ಕೂಡ ನಾಡು ಸುತ್ತುತ್ತಾ ಇದ್ದೇವೆ. ಆದರೆ ಏನದು ಕೇಳಿಸುತ್ತಿರುವುದು ಅನಿತರೊಳ ಕ್ಷಣದಿ ಧ್ವನಿಯದು ಕೇಳಿಬಲು ಅನಿತರೊಳೋ ಕೇಳಿಸುತ್ತಿರುವುದೇನು? ನನಗೂ ಕೇಳಿಸಿತ್ತಣ್ಣ. ಧ್ವನಿ ಧ್ವನಿ ಧ್ವನಿ. ಹೌದು. ಯಾರ ಧ್ವನಿ? ಅಣ್ಣ, ಧ್ವನಿಯನ್ನು ಸರಿಯಾಗಿ ಆಲಿಸಂತೆ. ಬೇರೆ ಯಾರದ್ದೋ ಅಲ್ಲ, ಮತ್ತೆ ಮಾತಾಪಿತರದ್ದೇ ಧ್ವನಿ. ನಾವಿಲ್ಲದಿರುವ ಸಮಯದಲ್ಲಿ ಲಂಕೆಗೆ ಏನಾದರೂ ಆದಿತೆ ಆಗಾಗ ಅದಕ್ಕೆ ತಡ ಮಾಡುವುದೇ? ಏನು ಮಾಡುವುದು ಸರಿಯಲ್ಲ. ಈಗಲೇ ಹೊರಡೋಣ ಸ್ಥಳಕ್ಕೆ. ಹಾಗೆ ಆಗಲಿ. Oh
ನಮ್ಮನ್ನು ಕಾಣುವಂತಹ ಸಂದರ್ಭದಲ್ಲಿ ಅಂದೇ ಏನಿದು ತಮ್ಮ ದೀರ್ಘ ಧ್ವನಿಯೊಂದು ಕೇಳಿಸಿತು. ಏನಾಯಿತು ತಾಯಿ? ಏಕೆ ಈ ಬೇಸರ? ಸಾಗರ ಪಶ್ಚಿಮ ವೀರರು ನಾವು ಬೇಡಿಕೊಳ್ಳುತ್ತಾ ನಮ್ಮನ್ನು ನೆನವೇರಿಸಿಕೊಂಡಿರುವ ಉದ್ದೇಶವೇನೆಂದು ತಿಳಿಯಲು ಉತ್ಸುಕರಾಗಿದ್ದೇವೆ. ಕಾರಣವರಿಯದೆ ನಾವು ನಮ್ಮ ಕಾಯಕದಲ್ಲಿ ತೊಡಗಿಸಿಕೊಂಡೆವು. ಮುಂದೆ ನಮ್ಮ ಪಾತಾಳ ಲೋಕವನ್ನು ಹೇಗೆಲ್ಲ ಸಮೃದ್ಧಿಗೊಳಿಸಬಹುದು ಎಂಬುದನ್ನು ತಿಳಿಯಲು ಶ್ರೀಲಂಕೆಯ ಪ್ರಭಾವ ನೋಡುತ್ತಾ ನಗರ ಸಂಚಾರ ಮಾಡುತ್ತಿದ್ದೆವು. ಈ ಮಧ್ಯೆ ತಮ್ಮ ಕರುಳಿನ ಕೂಗು ನಮ್ಮನ್ನು ಎಚ್ಚರಿಸಿತು. ಅದಕ್ಕಾಗಿ ಓಡಾಡಿ ಬಂದಿದ್ದೇವೆ. ಮಾತಾಪಿತರೆ, ನಮ್ಮನ್ನು ಕರೆದ ಉದ್ದೇಶವೇನು? ನಮ್ಮಿಂದ ಆಗಬೇಕಾದ ಕಾರ್ಯವೇನು? ಯಾರು ಹೀರಿ ಚೆನ್ನಾಗಿ ಮಾಡಿ ಬಹಳ ಸಂತೋಷವಾಯಿತು ಮಕ್ಕಳೇ. ನಿಮ್ಮಂತಹ ಮಕ್ಕಳನ್ನು ಪಡೆಯುವುದಕ್ಕೆ ಪುಣ್ಯ ಮಾಡಿರಬೇಕಂತೆ. ನಿಮ್ಮಿಂದ ಈಗ ಒಂದು ಮಹತ್ತಾದ ಕಾರ್ಯವಾಗಬೇಕು. ಏನದು? ಹೊರೆಯಲ್ಲಿರುವ ಅಯೋಧ್ಯ ಪಟ್ಟಣ ರಾಮನೆಂಬ ರಾಜನಿದ್ದಾನೆ, ಹೇಳಿದ್ದೇವೆ. ಅವನು ನಿಮ್ಮ ತಾಯಿಗೆ ಹಲವು ಬಾರಿ ಕೆಲವು ರೀತಿಯಲ್ಲಿ ಅವಮಾನವನ್ನು ಮಾಡಿದ್ದಾನೆ. ಅವಮಾನದ ಸೇಡನ್ನು ತೀರಿಸಬೇಕಾಗಿದೆ. ಈ ಕಾರ್ಯ ನಿಮ್ಮಿಂದಾಗಬೇಕಿದೆ. ಹೇಗೆ ಮಾಡುವಿರಾ? ಆದರೆ ಅದನ್ನು ಹೊರಗೆ ಹಚ್ಚುವ ಕಾಲ ಬಂದಿರಲಿಲ್ಲ. ಅದರ ನಿರೀಕ್ಷೆಯಲ್ಲೇ ಇದ್ದೆವು. ಆದರೆ ಈಗ ಸುಸಮಯ ಅಲ್ಪರಾದ ಅವರು ನಮ್ಮ ಕಾಲ್ಕಚಗಳೇ ಸರಿ. ಆ ರಾಮ ಇಲ್ಲಿಗೈದು ನಮ್ಮಮ್ಮನ ಮೇಲೆ ಮಾಡಿದ ದ್ರೋಹ ಅಚ್ಚಳಿಯದೆ ಉಳಿಯುವಂಥದ್ದು. ಇಲ್ಲಿ ಹಿಂದೆ ಅಲ್ಲಿಗೆ ಸಾಗಿ ನಮ್ಮಮ್ಮ ಪಟ್ಟ ನೋವಿಗಿಂತ ಹೆಚ್ಚಿನ ತೆಣ್ಣೆ ಮಾಡಿ ಬರುತ್ತೇವೆ. ಈಗಲೇ ಕಳಿಸಿ ಹೊರಟು ಬರುತ್ತೇವೆ. ಆಶೀರ್ವದಿಸುತ್ತೇವೆ.
ನಿನ್ನನ್ನು ಸೆರೆ ಹಿಡಿದು ನನ್ನ ತಾಯಿಯ ಕಾಲಿಗೆ ಅಪ್ಪಿಸದಿದ್ದರೆ ನನ್ನ ಹೆಸರು ಅಗ್ನಿಕಂಠವೇ ಅಲ್ಲ. ಸಾಕು ಅಷ್ಟೇ. ಸುರ್ಪನಕ್ಕಿ ಯಾರೆಂಬುದು ನಾವು ಲಂಕೆಯಲ್ಲಿದ್ದಾಗ ತಿಳಿಯಲಿಲ್ಲ. ಈಗ ನೋಡಿದರೆ ಆಕೆಗೆ ಅನ್ಯಾಯವಾಗಿದೆ ಎಂದು ಹೇಳುತ್ತಾ ಬರುತ್ತಿದ್ದೀರಿ. ಆಕೆಗೆ ನಿಜವಾಗಿಯೂ ಅನ್ಯಾಯವಾಗಿದ್ದರೆ ಅವಳೇ ಬಂದು ಪ್ರಶ್ನಿಸಬೇಕಿತ್ತು. ನಾವು ಕೇಳಿ ಬಂದ ಹಾಗೆ ಅವಳಿಗೆ ಮದುವೆ ಆಗಲಿಲ್ಲ. ನೀವು ಅವಳ ಮಕ್ಕಳಂತೆ ಒಂದ ದಾರಿಯಲ್ಲಿ ಹಿಂದೆ ನಡೀರಿ. Yo
ಇಲ್ಲವಾದಲ್ಲಿ ನಿನ್ನನ್ನೇ ನೀನು ಕಳೆದುಕೊಳ್ಳಬೇಕಾಗಿತ್ತು. ಸುವರ್ಣಲೆಂದ ನನ್ನ ಪಸದ ಗಂಡ ತಾಯಿ ಶಿವಗುಣಕಾದೇವಿ ಇವರಿರುವರ ಸುವರ್ಣ ಯುಗದ ಆಡಳಿತ ಈಗ ಲಂಕೆಯಲ್ಲಿದೆ. ಆದರೆ ಅಯೋಧ್ಯೆಯವರದು ನಿಮ್ಮ ಮೇಲೆ ಪೂರ್ವ ದೇಶವನ್ನು ಇರಿದುಕೊಂಡು ಬಂದಿದ್ದೇವೆ. ತಾಯಿಯ ಮೇಲೆ ಮಾಡಿದಂತಹ ಮಾರಣಾಂತಿಕ ಅಲ್ಲಿ ಹೆಣ್ಣೆಂಬ ಗಣಿಗಾರವನ್ನು ತೋರದೆ ಆಯುಧ ಪ್ರಯೋಗ ಮಾಡಿದ್ದೀರಿ. ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ, ನನ್ನ ತಾಯಿಯ ಕಾಲಿಗೆ ಬಿದ್ದು ಶರಣಾಂತ ಹೇಳೇತು. ಇಲ್ಲವಾದರೆ ನಿನ್ನ ಸಾವು ನಿಶ್ಚಿತ. ಯೋಚಿಸುತ್ತ ತರದಿ ಮನದಿ ಯೋಚಿಸುತ್ತ ತನ್ನಯ ಭಕ್ತನಾಗಿಹ ವೀರ ಹನುಮನ ಮನದಿ ಯೋಚಿಸಿದ ತನ್ನಯ ಭಕ್ತನಾಗಿಹ ವೀರ ಹನುಮನ ಮನದಿ ಯೋಚಿಸಿದ ಮನದಿ ಯೋಚಿಸಿದ ದಾನವರ ದಾಳಿಯಾಗಿದೆ. ಈಗಂತೂ ನಾನು ಯುದ್ಧಕ್ಕೆ ಸಾಗಲಾರೆ. ಯಾರಲ್ಲಿ ಹನುಮನನ್ನು ಕರೆಯಿರಿ.
ಸದಾ ರಾಮಧ್ಯಾನವನ್ನೇ ಮಾಡುತ್ತಾ ಇರುವವನು. ಈಗಲೂ ಅಷ್ಟೇ ರಾಮಧ್ಯಾನವನ್ನು ಮಾಡುತ್ತಾ ಬಂದೆ ಸ್ವಾಮಿ. ಸ್ವಾಮಿ, ದಾಸೋಹಂ ಕೋಸಲೇಂದ್ರಾಯ ಎಂದು ಅಂದೇ ಸಾರಿದ್ದೇನೆ. ಆದರೆ ಈಗ ನಮ್ಮ ಈ ವಾತಾವರಣವನ್ನು ನೋಡಿದರೆ ಎಲ್ಲರೂ ಚಿಂತಾಕ್ರಾಂತರಾಗಿ ಇದ್ದಾರೆ. ಹೌದು ಭಕ್ತ. ತಾವು ಅದಕ್ಕೆ ಹೊರತಲ್ಲದೆ ಹೋದರು ದುಃಖವನ್ನು ನುಂಗಿಕೊಂಡು ನಮ್ಮನ್ನು ಮುನ್ನಡೆಸುತ್ತಾ ಸಾಗುತ್ತಾ ಇದ್ದೀರಿ. ಸ್ವಾಮಿ, ಬಂದ ಸಮಸ್ಯೆಯಾದರೂ ಏನು, ಕಷ್ಟವಾದರೂ ಏನು, ಆ ಸಮಸ್ಯೆಯ ಮೂಲವನ್ನು ತಿಳಿಸಿದರೆ ತಮ್ಮ ದಯೆಯಿಂದ ಅದನ್ನು ನಿವಾರಿಸಿಕೊಡುತ್ತೇನೆ. ಅಪ್ಪಣೆಯಾಗಲಿ ಸ್ವಾಮಿ. ವೀರಪಾನಿ ರಾಮದಾಸನು, ವೀರಪಾನಿ ರಾಮದಾಸನು, ಮಾಡಿಕೊಂಡು ಬಂದೆ. ಹೌದು ಸ್ವಾಮಿ. ಸೀತಾಪರಣ, ಸೇತು ಬಂಧ, ರಾವಣನಾದಿಗಳ ವಧೆ ಮುಂತಾದ ಕಾರ್ಯಗಳಲ್ಲಿ ಈ ರಾಮನನ್ನುಳಿದು ಬಿಟ್ಟವನಲ್ಲ ನೀನು. ಹಾಗಾಗಿ ನೀನು ರಾಮ ಸೇವೆಯಲ್ಲೇ ಇದ್ದವನು. ಸರಿ. ಯಾವುದೇ ಸಣ್ಣ ಕಾರ್ಯಕ್ಕೂ ರಾಮ ಸೇವೆಯನ್ನು ಬಿಡದೆ ನೀನು ನನ್ನ ಸೇವೆಯನ್ನು ಮಾಡಿದ್ದೆ. ಈಗಲೂ ಅದೊಂದು ಸಂದರ್ಭ ಬಂದಿದೆ. ಏನು ಸ್ವಾಮಿ? ಶೂರ್ಪನಖೆ ಅಂತ ದುರುಳವ ನಮ್ಮ ಅಯೋಧ್ಯಕ್ಕೆ ದಾಳಿ ಮಾಡಿದ್ದಾಳೆ. ಶೂರ್ಪನಖೆ? ಹೌದು. ಆಕೆಯನ್ನು ನಾನು ವಧಿಸಲಾರೆ. ಹಾಗಾಗಿ ನೀನು ಆಕೆಯ ಸೇನೆಯನ್ನು ಸಂಹರಿಸಿ ಶುಭ ಗೆಲುವನ್ನು ತರುವಿಯಾ? ಸ್ವಾಮಿ, ಅಂದು ಲಂಕೆಯಲ್ಲಿ ತಪ್ಪಿಸಿಕೊಂಡವಳು ಈಗ ಅದ್ಯಾವುದೋ ಭಂಡಧೈರ್ಯವನ್ನು ಮಾಡಿಕೊಂಡು ನಮ್ಮೀಪುರಕ್ಕೆ ಮುತ್ತಿದ್ದಾಳೆ. ಇದು ಅವಳ ಕೊನೆಯ ಗಳಿಗೆ ಎಂದೇ ತಿಳಿದುಕೊಳ್ಳಿ. ಸ್ವಾಮಿ,
ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಅವಳ ಜೀವನಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಹರಸಿ ಕಳುಹಿಸಿ ಸ್ವಾಮಿ. ಜಯವಾಗಲಿ. ಅತ್ತ ಮಂಗ ಜಾತಿಗೂ ಆಗದೆ ಇತ್ತ ಮಾನವರ ಜಾತಿಗೂ ಸೇರದೆ ಕೇವಲ ಮಾನವರ ಸೇವೆಯನ್ನು ಮಾಡುವಂತ ನಿನ್ನಂತವರಿಗೆ ಈ ಇಲ್ಲಿಗೆ ಬಂದಿದ್ದಿ. ನಿನಗೆ ಸೇವೆ ಮಾಡುವ ಭಾಗ್ಯ ಒಂದೇ ದೊರಕಿದ್ದ ಅಷ್ಟೇ. ಇದು ಕಾಡಿನಲ್ಲಿ ಸೇವೆಯಲ್ಲೇ ನಿರತರಾಗಿರುವವರು. ನಿನಗೆ ಸೇವೆ ಮಾಡುತ್ತಾ ಇದ್ದರೆ ನೀನು ಸೇವೆಯಲ್ಲೇ ಇರಬೇಕಾದೀತು. ದೇವರ ಸೇವೆ ನಮ್ಮ ಸೇವೆ. ದೇವರ ಸೇವೆಯನ್ನು ಮಾಡಿದರೆ ಸಾಲದು, ನಮ್ಮ ಸಾಧನೆಯೂ ಬೇಕು. ಅದಕ್ಕಾಗಿ ಒಂದು ಜೀವನದಲ್ಲಿ ಗುರಿಯನ್ನು ಇರಿಸಿ ಮುಂದೆ ನಡೆದಿದೆ ಅಂತ ಆದರೆ ಮಾತ್ರ ನಿನ್ನ ಸಾಧನೆಗೂ ಒಂದು ಮುಕ್ತಿ ದೊರೆಯುತ್ತದೆ. ಅಷ್ಟೇ ಅಲ್ಲ, ಹೇಳುತ್ತಾ ಇದ್ದೇನೆ, ನಿನಗೆ ಕಾಡಲ್ಲಿ ಸಿಗುವ ಹಣ್ಣು ಹಂಪಲುಗಳನ್ನು ತಿಂದು ಉದರಾಂಬುದಿಯನ್ನು ಭರ್ತಿ ಮಾಡುವ ಬದಲು ಇಲ್ಲಿಗೆ ಬಂದರೆ ನನ್ನ ಶೂರ್ಪಣಕ್ಕೆ ಕೈಗೆ ಸಿಕ್ಕಿದರೆ ನೀನು ಒಳಿತಾಗುವುದಿಲ್ಲ. ಎಚ್ಚರವಿರಲಿ. ನಾನು ಇದು ಮೊದಲ ಬಾರಿ ಅಲ್ಲ ನೋಡುದು. ಲಂಕೆಯಲ್ಲೇ ಕಂಡವನಿದ್ದೇನೆ. ಅಂದು ನನ್ನ ಬಾಲಕ್ಕೆ ಬೆಂಕಿಯನ್ನಿಟ್ಟು ಇಡೀ ಲಂಕೆಯಲ್ಲಿ ಮೆರವಣಿಗೆ ಮಾಡಿದಿರಿ. ಈಗ ಅದು ಬೆಳೆದಿದೆ ಅಲ್ಲ, ಅದು ಬೆಳೆದದ್ದು ನಿಮ್ಮನ್ನು ಸುಡುವುದಕ್ಕಾಗಿಯೇ ಬೆಳೆದದ್ದು. ನೀನು ಸುಟ್ಟು ಹೋಗಬೇಕಾಗಿತ್ತು. ಅದನ್ನು ಅಲ್ಲಿಂದ ತಪ್ಪಿಸಿಕೊಂಡು ಬಂದವ. ಆ ಅವಮಾನದ ಪ್ರತೀಕಾರ ಆಗಲೇಬೇಕಿದೆ. ಅದು ಇಂದು ಆಗಿಯೇ ಆಗುತ್ತದೆ. ನಿನ್ನನ್ನು ಇಲ್ಲಿವರೆಗೆ ಬದುಕಲು ಬಿಟ್ಟೆ ಆಗಿವಲ್ಲೆಯ? ಯಾಕೆ? ನಮ್ಮ ಒಡೆಯನಾದಂತಹ ನಮ್ಮ ಪ್ರಭು ಶ್ರೀರಾಮನ ವ್ರತ
ಹೆಣ್ಣು ಮಕ್ಕಳೊಡನೆ ಯುದ್ಧ ಮಾಡುವುದಿಲ್ಲ ಎಂಬುದಾಗಿ. ಓಹೋ, ಅದಕ್ಕಾಗಿ ರಾಮನ ಆಜ್ಞೆಯನ್ನು ಪಡೆದು ಬಂದವನಿದ್ದೇನೆ. ಕೊನೆಗೆ ಬಲ ಕಡಿಮೆ ಆದಾಗ ಬರುವುದು ಅದೇ, ಏನು ಹೆಣ್ಣು ಮಕ್ಕಳೊಂದಿಗೆ ಯುದ್ಧ ಮಾಡುವುದಿಲ್ಲ. ಈಗ ಹೆಣ್ಣು ಮಕ್ಕಳು ಕೂಡ ಸಬಳೆಯರಾಗಿದ್ದಾರೆ. ಗೊತ್ತಾಯ್ತಾ? ನಮ್ಮ ಒಡೆಯನಿಗೆ ಬಲ ಇಲ್ಲ ಎಂಬುದಾಗಿ ಅಲ್ಲ, ಅದಕ್ಕಾಗೆಲ್ಲ ನಿನ್ನನ್ನು ಕಳಿಸಿದ್ದು. ಬಲವಂತನಿರುವಾಗ ಆತನ ಬಲ ವ್ಯರ್ಥವಾಗುವುದು ಯಾಕೆ ಎಂಬುದಕ್ಕಾಗಿ ಈ ವಜ್ರದೇಹಿಯನ್ನು ಕಳಿಸಿಕೊಟ್ಟಿದ್ದಾನೆ. ಸೇವೆ ಮಾಡುವವ ಇರುವಾಗ ಅವನೇಕೆ ಬರುತ್ತಾನೆ? ಅವನಿಗೆ ಹೆಂಡತಿಯನ್ನು ಅವನಿಗೆ ಸಾಕಲಿಕ್ಕೆ ಆಗುದಿಲ್ಲ. ಹೆಂಡತಿ ಮತ್ತು ರಾಜ್ಯವನ್ನು ಒಟ್ಟಿಗೆ ಆಳ್ಲಿಕ್ಕೆ ಆಗದವನು. ಅವನು ದೇವರಂತೆ, ಅವನು ದೇವರ ದಿಂಡಿರುವಂತೆ ನೀವು ಪೂಜೆ ಮಾಡುತ್ತೀರಿ. ಆತನ ಹೆಂಡತಿಯನ್ನು ಸಾಕಲ್ಲ ಎಂಬುದು ಪ್ರಶ್ನೆ ಅಲ್ಲ. ಕಾಡಿನಲ್ಲಿ ಸಹ ಸೀತೆಯನ್ನು ದೇವಿಯ ಹಾಗೆ ಕಂಡವನು ನಮ್ಮ ಒಡೆಯ ಶ್ರೀರಾಮ. ಅಲ್ಲಿಗೆ ಬಂದವನು ನಿನ್ನಣ್ಣ ರಾವಣ ಕಪಟತನದಿಂದ ನಮ್ಮಮ್ಮನಾದ ಸೀತೆಯನ್ನು ಅಪಹರಿಸಿದವ. ಕಪಟತನ ಅಲ್ಲ, ಅದು ಪರಾಕ್ರಮ. ಯಾವುದನ್ನು ಒಂದು ಉಂಟು, ವೇಷ ಧರಿಸಿ ಬಂದು ಮರೆಮಾಚಿ ಅಲ್ಲಿಗೆ ಬಂದು ಪುಷ್ಪಕ ವಿಮಾನದಲ್ಲಿ ಕರೆದುಕೊಂಡು ಹೋದದ್ದು ಅದು ನಿನ್ನ ಅಣ್ಣನ ಪರಾಕ್ರಮ. ಕೇವಲ ದೇಹ ಬಲದಿಂದ ಯುದ್ಧವನ್ನು ಜಯಿಸಿದರೆ ಸಾಕು. ಮನಸ್ಸಿನಲ್ಲಿ ವಿವೇಕವನ್ನು ಉಪಯೋಗಿಸಿ ಯುದ್ಧವನ್ನು ಗೆದ್ದರೆ ಅದು ಗೆಲುವೆ. ಅದಕ್ಕಾಗಿ ನಾವು ನಮಗೆ ಏನು ಬೇಕು, ಬಲ ಬೇಕು, ಉಪಯೋಗ ಆಲೋಚನೆ ಬೇಕು, ಉಪಾಯ ಬೇಕು, ಎಲ್ಲವನ್ನು ನಾವು ಯುದ್ಧದಲ್ಲಿ ವಿನಿಯೋಗಿಸಿ ಗೆಲ್ಲುವವರು. ಇದು ಕೂಡ ನನ್ನ ರಾಮನ ಉಪಾಯವೇ ಸರಿ. ಹಾಗಾಗಿ ಅವರು ಯುದ್ಧ ಮಾಡಲು ಬರಲಿಲ್ಲ. ಯಾಕೆಂದರೆ ನಿನ್ನೊಡನೆ ದೊರೆಯುವ ಗೆಲುವು ಆತನಿಗೆ ಗೆಲುವೇ ಅಲ್ಲ, ಅದು ನಗಣ್ಯ. ಹಾಗಾಗಿ ನಾನು ಬಂದವನಿದ್ದೇನೆ. ಒಳ್ಳೆ ಮಾತಿನಲ್ಲಿ ಹಿಂದೆ ಸರಿ ಬದುಕುಳಿವಿ. ಮುಂದೆ ಬಂದರೆ ನನ್ನ ಈ ಗದೆಯ ಏಟಿಗೆ ಪ್ರಾಣ ಹೋದೀತು ಜನನ. ಅದು ನಿನ್ನ ಬಾಲಕ್ಕೆ ಬೆಂಕಿ ಕೊಟ್ಟದ್ದು, ಈಗ ನಿನ್ನ ದೇಹಕ್ಕೆ ಬೆಂಕಿ ಕೊಟ್ಟದ್ದು.
ಹಿಂದೆ ನನ್ನಿಂದ ಯಾರು ಇಲ್ಲದಿದ್ದರು ನಾನು ಪರಾಕ್ರಮದಿಂದ ಬೆರೆದಿದ್ದೇನೆ. ನೀನು ಎಂದಾಗೆ ನಾನು ಅಲ್ಪನೇ ಅಲ್ಲ. ಕೇವಲ ದೇಹಬಲವನ್ನು ಹೊಂದಿದ್ದರೆ ಸಾಲದು ಶತಕಂಠ, ದೈವಬಲವೂ ಬೇಕು. ನಮಗೆ ದೈವಬಲವನ್ನು ಮೈಗೂಡಿಸಿಕೊಂಡಿದ್ದೇವೆ. ನಿನ್ನ ದೈವಬಲವು ನನ್ನ ರಾಮನ ಬಲವು ನೋಡೇ ಬಿಡೋಣ. ಅಯೋಧ್ಯೆಗೆ ಸಾಗುತ್ತೇನಂತೆ. ವೀರ ಬಾ ಶೂರ ಮಾರುತಿ ಬಾರೋ ಮೆರೆದೆ ನಿನ್ನ ಕಿರುತಿ ವೀರ ವೀರ ಮಾರುತಿ ಮತ್ತೆ ಸಾಧ ಶ್ರೀರಾಮ ಮಹಿಮೆಯ ಮತ್ತೆ ಸಾಧ ಶ್ರೀರಾಮ ಮಹಿಮೆಯ ಬಿಂತೆ ಪ್ರಾಣನೇ ಹೇ ಮುಖ್ಯ ಪ್ರಾಣನೇ ವೀರ ಸ್ವಾಮಿ ಶೂರ ಮಾರುತಿ ಬಾಬಾ ವೀರ ಬಂದಿದ್ದೇನೆ ಸ್ವಾಮಿ. ಓ ಧೀರನೇ, ಹೇಳಿ ಸ್ವಾಮಿ. ಎದ್ದು ಬಂದೆಯ? ಆ ಶೂರ್ಪನಖೆ ಅಂತ ದುರ್ತಲು ಆಗ ರಾವಣನ ಮೂಲಕ ಅಯೋಧ್ಯಕ್ಕೆ ದಾಳಿ ಮಾಡಲು ವಂಚಿಸಿದಳು. ಆತನ ವಧೆ ಆಯಿತು. ಆಮೇಲೆ ಆಕೆ ಶತಕಂಠನ ಮೂಲಕ ಅಯೋಧ್ಯಕ್ಕೆ ವಂಚಿಸಿದಳು. ಆದರೆ ನನ್ನ ಜೊತೆಗೆ ನೀನು ಅವರ ಹಂತೆ ಮಾಡಿದೆ. ಈಗ ಕೀರ್ತಿವಂತನಾಗಿದೆ, ಮೆಚ್ಚಿದೆ ಹನುಮಂತ. ಸ್ವಾಮಿ ದೇವದೇವ ದೀಶ ಬಾರಿದೆ
ಕೆ ಕೂಳವದೆಯ ಕೌಸಲ್ಯ ಏಲನ ಭಯದಿ ಕೂಡಿ ಬಂದು ತೆನಗೆ ದೇವ ದೇವನೇ ಬಲಿದೆ ಎನ್ನನು ಹೊಗಳಲೆಗೆ ದೇವಾದಿದೇವ, ನಿನ್ನ ಹೊಗಳಿಕೆಯ ಮಾತುಗಳು ನನ್ನನ್ನು ಇನ್ನೂ ಸಣ್ಣವನನ್ನಾಗಿಸಿತು ಸ್ವಾಮಿ. ಹಾಗಲ್ಲಪ್ಪ. ಸ್ವಾಮಿ, ಎಲ್ಲ ನಿನ್ನ ದಯೆ, ನಿನ್ನ ಆಶೀರ್ವಾದ. ನಾನು ಯುದ್ಧಕ್ಕೆ ಹೋಗುವ ಮೊದಲು ನಿನ್ನ ಆಶೀರ್ವಾದವನ್ನೇ ಪಡೆದುಕೊಂಡು ಹೋದವನು. ಇಲ್ಲದೆ ಹೋದರೆ ಆ ರಾಕ್ಷಸರನ್ನು ಕೊಲ್ಲುವುದು ನನಗೆ ಸುಲಭದ ಮಾತಾಗಿರುತ್ತಿರಲಿಲ್ಲ. ಹಾಗಾಗಿ ಸ್ವಾಮಿ, ನಿನ್ನ ಅನು ಇಲ್ಲದೆ ಈ ಲೋಕದಲ್ಲಿ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡಲಾರದು. ಹಾಗಾಗಿ ಎಲ್ಲ ನಿನ್ನ ದಯೆ ಸ್ವಾಮಿ. ನಿನ್ನ ಸೇವೆ ನಮಗೆ ಉಸಿರಾಗಲಿ ಸ್ವಾಮಿ, ಉಸಿರಾಗಲಿ. ಹನುಮಂತ ಸ್ವಾಮಿ, ನಾನು ಹಾಗೆಂದು ಹೇಳಲಿಲ್ಲಪ್ಪ. ಒಳಿತಾದು ದೈವ ನರಶ್ರೇಷ್ಠ ಹನುಮ ನೀನು ನನ್ನ ಪ್ರಿಯ ಭಕ್ತನೆಂದು ನಾನು ಮತ್ತೆ ಮತ್ತೆ ಸಾರುತ್ತೇನೆ. ಶ್ರೀರಾಮನ ಕೇಸರಿ ಬಂಟ ನಿನ್ನ ಖ್ಯಾತಿ ಎಲ್ಲೆಡೆ ಪಸರಿಸಲಿ. ಶೂರ್ಪನಖ ವಧೆ ವೀರ ಶತಕಂಠನೆಂಬ ಹೆದು ಬರುತ್ತಾ ಎಲ್ಲರ ವಂಶನಾಶವಾಗಲಿ. ಈ ರಾಮನೊಂದಿಗೆ ಯಾರು ಹನುಮಂತನ ಜಪ ಮಾಡುತ್ತಾರೋ ಅವರು ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಆಸ್ತಿಕರಾಗಲಿ. ಆಗದೆ ಹಾಗೇ ಆಗಲಿ ಸ್ವಾಮಿ. ಈ ಶೂರ್ಪನಖ ವಧೆ ಶತಕಂಠ ಈ ಕಥಾನಕವನ್ನು ಯಾರು ಆಡಿಸಿದರು ಅವರೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ಮಹಾಗಣಪತಿ ದೇವರು ಸರ್ವ ಮಂಗಳವನ್ನು ಹಾಡಲಿ ಎಂದು ಹಾಡುತ್ತಾ ಕಥೆಗೆ ಮಂಗಳವನ್ನು ಹಾಡುತ್ತೇವೆ. ಭದ್ರಂ ಶುಭಂ ಮಂಗಲಂ ಸರ್ವಮಂಗಳ ಮಾಂಗಲ್ಯೇ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕಾ ದೇವಿ ನಾರಾಯಣಿ ನಮೋಸ್ತುತೆ ನಮೋಸ್ತುತೆ ನಮೋಸ್ತುತೆ. ಶ್ರೀಧರ ನೇತ್ರಯರು ದೋಷದಿ ನಡೆದರುದವರು ಭೂಸುರರುಲಿದು ಮಂತ್ರಾಕ್ಷತೆಗಿಂತಲೇ ಸೇತಯಗಳಿದು ಕೀರ್ತಿ ತಿರುಗದಿಂದ ಮಾತದ ಕೀರ್ತಿಯ ಪಡೆಗಿನ
ಪರಮೇಶ್ವರಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಮಹಾಗಣಪತಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಜಯ 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 ಜಯ